ವ್ಲಾಗ್ ಮಾತ್ರ ಕಡಕಪ್ಪ, ಡೈಲಿ ನೋಡ್ತೀನಿ. ಫಸ್ಟ್ ಲೈಕ್ ಏನಂದು ಹೋಯ್ತು ನೋಡಿ, ರಜತ್ ಮುಗಿಸ್ಕೊಂಡು ಮನೆಗೆ ಹೋಯ್ತೀವಿ. ಗೈಸ್ ಎಲ್ಲ ನೋಡ್ರಿ, ಕೊಡಿಸ್ಬೇಕು ಅಂದ್ಬಿಟ್ಟು ಹೆಂಗೆ ಓಡ್ತಾವನೆ ನಮಗೆ. ಬಂಕ್ ಮಾಡಿ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಈ ವ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಮನೇಲಿ ಸ್ಟಾರ್ಟ್ ಮಾಡಲಿಲ್ಲ ವ್ಲಾಗ್ನ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳಿ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಏನಿಲ್ಲ, ಜಸ್ಟ್ ಕಾಲೇಜ್ ಕ್ಲಾಸ್ ಮುಗೀತು, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಇವತ್ತು ಆಡಿಟೋರಿಯಮ್ಗೆ ಕರ್ಕೊಂಡು ಹೋಗ್ತಾರೇನೋ ಗೊತ್ತಿಲ್ಲ, ನಮ್ಮನ್ನ ಕರ್ಕೊಂಡು ಹೋದರೆ ಹೋಗೋಣ ಆಚೆ ಕಡೆ. ಸೊ ಲೆಟ್ಸ್ ಗೋ, ಆಚೆ ಹೋಗ್ಬಿಟ್ಟು ಬರೋಣ ಬನ್ನಿ. ಪ್ಲೀಸ್ ಬ್ಯಾಡ್ ಕಮೆಂಟ್ ಹಾಕಿ ಇಬ್ಬರಿಗೆ. ನಾನು ಬಿಟ್ಬಿಟ್ಟು ಬಿರಿಯಾನಿ ತಿಂತವ್ರು ನೋಡಿಲಿ ಚಿಕನು ಅಸಲ್. ನಂಗೆ ಒಂದು ಮಾತು ಹೇಳಿದೆ ಆಗ್ತೀನಿ. ಹಾಂ, ಜೇಮ್ಸ್ ತಂದಿದ್ದು ನಾನು ತಿಂತಾ ಇದ್ದೀನಿ. ಜೇಮ್ಸಾ? ಅವ್ನ ಮನೆ ಎಗ್ರೀಸ್ ನಾನು ಬೆಳಗ್ಗೆ ತಿಂತಾ ಇದ್ದೆ ಕಣೋ. ಏನು ಕುಂತೀವ ಬ್ರೋ? ಆಯ್ ಬ್ರೋ, ಆಯ್ತು ತಿಂದ್ರೆ ಊಟ ಮಾಡಬೇಕು ಬ್ರೋ. ಬ್ರೈಟ್ ಆನ್ ಮಾಡಿ. ಆಕಾಶ್ ಮನೆಯದು, ಜೇಮ್ಸ್ ಮನೆ ಸ್ವಲ್ಪ ಎಗ್ ರೈಸ್ ತಿಂದು, ಆಕಾಶ್ ಮನೆಯದು ಒಂದೇ ಒಂದು ಚಪಾತಿ ತಿನ್ನೋಣ ಅಂತ ಒಂದು ಚಪಾತಿ ತಿಂತಾ ಇದ್ದೀನಿ. ನಮ್ಮ ಮನೆಯದು ಅನ್ನ ಸಾಂಬಾರು, ಅದಕ್ಕೆ ಇವಾಗ ತಿಂತೀರ. ನಾನು ಆಮೇಲೆ ತಿಂತೀನಿ ಅನ್ನ ಸಾಂಬಾರು. ಆಯ್ತು, ದರ್ಶನ್ ಏನು ಹೇಳ್ಬೇಕಂತ ಹೇಳಿ ದರ್ಶನ್. ಇವಾಗ ಹೋಗ್ಲಿ, ಬ್ಲಾಗ್ ಹೆಂಗೈತೆ ಅದೇ ಹೇಳು. ಈ ಲಾಗ್ ಮಾತ್ರ ಕಡಕಪ್ಪ, ಡೈಲಿ ನೋಡ್ತೀನಿ. ಫಸ್ಟ್ ಲೈಕ್ ಏನಂದು ನೀನು ನೋಡ್ತಿರ್ಬೋದು. ಮತ್ತು ಸಬ್ಸ್ಕ್ರೈಬರ್ ನಾನಲ್ಲ, ಫಸ್ಟ್ ಸಬ್ಸ್ಕ್ರೈಬರು. ಬ್ಯಾಡ್ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿದ್ದು ಅಂತ ಹೇಳಿ ನನಗೆ. ಫಸ್ಟ್ ಸಬ್ಸ್ಕ್ರೈಬರ್ ನಾನಲ್ಲಪ್ಪ. ಗುಡ್ ಕಮೆಂಟ್ ಹಾಕಿ ಹಾಗಾದ್ರೆ. ಇವಾಗ ಆಮೇಲೆ ಆಕಾಶ್ ಹೇರ್ ಸ್ಟೈಲ್ ಇಷ್ಟ ಆಯ್ತು ನನಗೆ. ಹಾಂ, ಆಮೇಲೆ ನಮ್ಮ ಮೀಸು ಅವ್ನ ಹೇರ್ ಸ್ಟೈಲ್ ಚೆನ್ನಾಯ್ತಲ್ಲ. ನನ್ನ ಫೇವ್ರೇಟ್ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾನೆ ಅವನು. ನಿನ್ನ ಫೇವ್ರೇಟ್ ಹೇರ್ ಸ್ಟೈಲ್ ಅಂತ ನೋಡು, ಅಲ್ಲೇ ಅವ್ನು ನೋಡಲ್ಲಿ. ಡೇಟಾ ಇಂದು ರೆಬೆಕಾ ವರ್ಗೀಸ್. ಸೊ ಗೈಸ್, ಇವಾಗ ಊಟದ ಪೀರಿಯಡು. ಇದಾದ್ಮೇಲೆ ಆಡಿಟೋರಿಯಂ ಹೋಗ್ಬೇಕು ನಾವೆಲ್ಲ. ಸೊ ನಮ್ಮ ಮನೆಯದು ರೈಸು, ಸೊಪ್ಪು ಸಾಂಬಾರು, ರೈಸು, ಆಮೇಲೆ ಜೊತೆಗೆ ನೋಡಿ ಏನು ತಂದಿದ್ದೀನಿ ಅಂತ. ಒಳ್ಳೆ ಬೊಂಡ ಹಾಕೊಂಬಂದಿದ್ದೀನಿ ನೋಡಿ, ತಿನ್ನೋಣ ಅವಾಗ. ಲೆಟ್ಸ್ ಇಟ್ ಗೈಸ್. ತಿನ್ಬಿಟ್ಟು ಬ್ಲಾಗ್ ಬನ್ನಿ. ಸರ್ ಹೋಯ್ತವ್ ನೋಡಿ, ರಜತ್ ಸರ್ ಚರಣ್ ಹೋಯ್ತವ್ ಮನೆಗೆ. ಯಾರ್ಯಾರು ಬಂಕ್ ಕೊಡಿತೀರ ಎಲ್ಲರೂ ಚರಣ್ ಬಂಕ್ ಕೊಡಿದ್ರೆ ನಿಮ್ಮ ತಾಯಣೆ. ಯಾರು ಕರೆಕ್ಟಾಗಿ ಬರೋ ಕ್ಲಾಸಲ್ಲಿ ಹೋದ್ರು ಅಂದರೆ ಮನೆಗೆ ಹೋಗ್ತೀರಾ? ಹಾಂ, ಅಪ್ಪ ಅಮ್ಮ ಫೀಸ್ ಕಟ್ಟೋದೇನಕ್ಕೆ? ಮನೆಯಲ್ಲಿ ಒಂದು ಒಳ್ಳೆ ಇದಕ್ಕೆ ಹೋಗಿದ್ರು, ಆಡಿಟೋರಿಯಮಲ್ಲಿ ಒಂದು ಏನೋ ಸೆಷನ್ ಇತ್ತು, ಮುಗಿಸ್ಕೊಂಡು ಅವ್ನು ಮನೆಗೆ ಹೋಗ್ತಾ ಇದ್ದೀವಿ. ಸಾರಿ ಗೈಸ್, ಮ್ಯೂಟ್ ಮಾಡ್ತೀನಿ ಇದನ್ನು. ನೆಕ್ಸ್ಟವನೇ ಇರಲಿ, ಗೊತ್ತಾಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಮನೆಗೆ ಹೋಗೋಣ. ಇವತ್ತು ಬಂಕ್ ಹೊಡಿಯೋ ಪ್ಲ್ಯಾನ್ ಇತ್ತು, ಮೂವಿಗೆ ಹೋಗೋಣ, ತಿನ್ನಕ್ಕೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಕೊನೆಗೆ ಯಾರೋ ಒಬ್ಬರು ಬರಲ್ಲ ಅಂದಿದ್ದೆ. ಎಲ್ಲ ಬರಲ್ಲ ಅಂದರು. ನಮ್ಮ ಆಕಾಶ್ ಅಲ್ಲ, ನೀನೆಲ್ಲ ಪಾಪ ಆಕಾಶ್ ಸ್ಟಡಿ ಇದ್ದ, ಏಮಂತ ಬರಲ್ಲ ಅಂದ್ಬಿಟ್ಟ. ಬರ ಅದಕ್ಕೆ ಹೋಗಲಿಲ್ಲ ಗೈಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್. ಸೊ ಗೈಸ್ ಬನ್ನಿ ಹೊರಡೋಣ ಇಲ್ಲಿಂದ. ಲೆಟ್ಸ್ ಗೋ ಗೈಸ್. ಎಲ್ಲ ನೋಡ್ರಿ, ಕೊಡಿಸ್ಬೇಕು ಅಂದ್ಬಿಟ್ಟು ಹೆಂಗೆ ಓಡ್ತಾವನೆ ನಮಗೆ. ಬ್ಯಾಡ್ ಬಾಯ್ ನೋಡಿ, ನಮ್ಗೆ 10 ರೂಪಾಯಿಗೆ ಬೆಲೆ ಇಲ್ಲ. 10 ರೂಪಾಯಿ ಒಂದು ಬಂದು ಕೊಡಿಸೋನೆ ಓಡ್ತಾನೆ ಜೇಮ್ಸು. ನಾವು ತೊಗೊಳ್ಳೋಣ ಇವಾಗ. ಗೈಸ್ ಅಲ್ಲಿ ನೋಡ್ರಿ, ಅಲ್ಲಿಂದ ನಿಂತ್ಕೊಂಡು ಅವ್ನು ಕೊಡಿಸ್ತಾ ಇಲ್ಲ, ನಮಗೆ ತೊಗೊಂಬನ್ರಿ ಅಂತ ಬೇರೆ ಹೇಳ್ತಾನೆ. ಆರ್ಡ್ರ್ ಮಾಡ್ತಿರತ್ತೆ. ಸೊ ಗೈಸ್, ಬನ್ಗಳು ತೊಗೊಂಡ್ರಿ, ನಾವೆಲ್ಲ ಬನ್ಗಳು ತೊಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ತಿನ್ಕೊಂಡು ಹೋಗೋಣ. ಗೈಸ್, ನಾನು ಕಾಲೇಜಿಂದ ಮನೆಗೆ ಬಂದು, ಕಾಲೇಜ್ ಒಳ್ಳೆ ಇದಾಗಿತ್ತು. ಇವತ್ತೇನು ಹಾಕಿದ್ರಿ ಅಂದರೆ ಕಾಲೇಜಲ್ಲಿ ಬಂಕ್ ಮಾಡಿ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಬಟ್ ಆಗಲಿಲ್ಲ ಗೈಸ್. ಮೂವಿಗೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ, ಭಯ ಇತ್ತು. ಸುಮ್ಮನೆ ರಜಾ ಹಾಕ್ಬಿಟ್ರೆ ಆಮೇಲೆ ಎಲ್ಲಿ ನಾಡಿದ್ದು ಬಂದು ಗೈಸ್, ನಾವು ಹೆಂಗೆ ಗೊತ್ತಾ, ನಾವುಗಳು ರಜಾ ಹಾಕೋ ಟೈಮಲ್ಲಿ ಹಾಕಿದಾಗೇ ನೆಕ್ಸ್ಟ್ ಡೇ ಏನಾದರೂ ಒಂದು ಪನಿಷ್ಮೆಂಟ್ ಕೊಟ್ಬಿಡ್ತಾರೆ HODs, ಅದೆಲ್ಲ ನಮ್ಮನ್ನ ಹಿಡ್ಕೊಂಡ್ಬಿಟ್ಟು. ಸೊ ಅದಕ್ಕೋಸ್ಕರ ನಾವು ರಜಾನೇ ಹಾಕಲ್ಲ ಅಂತೀವಿ. ಬಂಕಾಗಿ ಮಾಡೋಕ್ಕೆ ಭಯ ಬೀಳ್ತೀವಿ, ಬಂಕ್ ಮಾಡೋಕ್ಕೆ. ಸೊ ಬಂಕ್ ಮಾಡೋಕ್ಕೆ ಹೋಗ್ಲಿ, ಮನ್ಸು ಬಂತು, ಇನ್ನೇನು ಹೋಗ್ಬಿಡ್ತಿದ್ರಿ. ಅಷ್ಟೊಂದು ಮೂಡ್ ಚೇಂಜ್ ಮಾಡಿಕೊಂಡು ಅಲ್ಲೇ ಇದ್ರಿ. ಸೊ ಆಡಿಟೋರಿಯಮಲ್ಲಿ ಸ್ವಲ್ಪ ಅದೇನು ಫಿನಾನ್ಸ್ ಬಗ್ಗೆ ಏನೇನೋ ಸ್ವಲ್ಪ ಬಂದು ಯಾರೋ ಗೆಸ್ಟ್ ಎಲ್ಲ ಬಂದಿದ್ರು, ಸ್ವಲ್ಪ ಮಾತಾಡಿದ್ರು. ಆ್ಯಂಡ್ ಎಲ್ಲ ಇಟ್ ವಾಸ್ ಗುಡ್, ಆಲ್ ಗುಡ್. ಆ್ಯಂಡ್ ಇವಾಗ ಅಲ್ಲಿಂದ ನಾನು ಮನೆಗೆ ಬಂದು ಹುಡುಗರ ಜೊತೆ ಎಲ್ಲ ಮಾತಾಡ್ಕೊಂಡು ಮನೆಗೆ ಬಂದು ಇವಾಗ ಹಾಲು ತರಕ್ಕೆ ಹೋಗಿದ್ದೆ. ವ್ಲಾಗ್ ಮಾಡೋಣ ಅಂದ್ಕೊಂಡೆ ಫೋನ್ ಎತ್ಕೊಂಡೋಗಿ, ಬಟ್ ವ್ಲಾಗ್ನ ಅಪ್ಲೋಡ್ಗೆ ಹಾಕ್ಬಿಟ್ಟಿದ್ದೆ ಎಡಿಟ್ ಮಾಡಿ.
ಸೊ ಸುಮ್ಮನೆ ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಓಡೋಗ್ಬಿಟ್ಟು ಹಾಲು ತೊಗೊಂಡು ಬಂದೆ ಬೇಗ. ಸೊ ಇವಾಗ ಕಾಫಿ ಮಾಡ್ತಿದ್ದೀನಿ, ಕಾಫಿ ಕುಡಿಯೋಣ. ಕಾಫಿ ಕುಡಿದು ಆ್ಯಂಡ್ ಹಂಗೆ ನಮ್ಮಮ್ಮ ದುಬೈಯಿಂದ ಚಾಕ್ಲೇಟ್ಸ್ ತಂದಿದ್ದಾರೆ ಗೈಸ್, ಇವಾಗ ತೋರಿಸ್ಬೇಕಾಗಿತ್ತು ಗೈಸ್. ಆಮೇಲೆ ಇನ್ನೊಂದು ಇದು ಡೈರಿ ಮಿಲ್ಕ್ದು ಇದನ್ನು ನೋಡಿದೆ ಎಲ್ಲೂ. ನಿಮಗೆ ಸೌಂಡ್ ಕಡಿಮೆ ಕೊಟ್ಕೊಳ್ಳಿ. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಏನು ಗೊತ್ತಾ, ನಮ್ಮಮ್ಮಗೆ ಬ್ಯಾಡ್ ಕಮೆಂಟ್ ಮಾಡಿ ತಲೆ ನೋಯ್ತೈತೆ ಅಂದ್ಬಿಟ್ಟು ನನ್ನ ಕೈಲಿ ವಿಕ್ಸ ಹಚ್ಚಿಸ್ಕೊಂಡ್ರು. ನಾನು ಹಾಕ್ಕೊಟ್ಟೆ. ನಾನು ಹೋಗಿದ ತಕ್ಷಣ ಮಲ್ಕೊಂಡ್ರು ಫೋನ್ ಆಫ್ ಮಾಡಿ. ಇವಾಗ ಮತ್ತೆ ಫೋನ್ ಎತ್ಕೊಂಡು ನೋಡ್ತಾ ಇರೋದು. ಇವಾಗ ವೀಡಿಯೋ ಆನ್ ಮಾಡಿದ ತಕ್ಷಣ ಆಫ್ ಮಾಡ್ತಾ ಇರೋದು. ಬ್ಯಾಡ್ ಕಮೆಂಟ್ ಹಾಕಿ ಹಂಗಂತ ಹಾಕ್ಬಿಟ್ಟಿರ. ಸೊ ನೋಡಿರಿ, ಈಗ ಡೈರಿ ಮಿಲ್ಕ್ನ ಗೈಸ್ ನಾನು ಎಲ್ಲೂ ನೋಡಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು ಈ ಥರ ಡೈರಿ ಮಿಲ್ಕಿನ್ಸ್ ಅಂದರೆ. ನೀವೇನಾದ್ರು ತಿಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೋಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮ್ ಗೈಸ್. ಅದು ಬಿಟ್ಟರೆ ನಿಮಗೆ ದುಬೈ ಚಾಕ್ಲೇಟ್ಸ್ಗಳು ತಂದು ಕೊಟ್ಟಿದ್ದಾರಂತೆ ನಮ್ಮ ಅಮ್ಮಂಗೆ, ಅದನ್ನು ತೋರಿಸ್ತೀನಿ ರೀ. ಇದು ದುಬೈ ಚಾಕ್ಲೇಟ್ಸ್ ಅಂತ. ನಾನು ತಿಂದಿಲ್ಲ ಇನ್ನೂ ಒಂದೂ, ತಿನ್ನೋಣ ಅಂದ್ಕೊಂಡೆ. ನೋಡಿ ಇಲ್ಲೂ ಬರೆದಿದ್ದಾರೆ ಅರಬ್ ಭಾಷೆಯಲ್ಲೇನೋ, ಆ ಲ್ಯಾಂಗ್ವೇಜಲ್ಲೇನೋ. ಇದು ತಿನ್ನೋಣ ಅನಿಸ್ತಿದೆ, ಇದೊಂದು ತಿನ್ನೋಣ. ನೋಡಿ ಹಿಂಗಿದೆ. ಆಯ್ತಾ? ನೋಡಿ ಗೈಸ್, ಬ್ಯಾಡ್ ಕಮೆಂಟ್ ಹಾಕಿ. ಮ್ಯಾವ್ 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 ಅಂತ ಇವಾಗ ನೋಡಿರಿ, ಬ್ಯಾಡ್ ಕಮೆಂಟ್ ಇವ್ರಿಗೆ ಹಾಕ್ರಿ. ಸೊ ಚೆನ್ನಾಗಿದೆ ಚಾಕ್ಲೇಟು, ಅವನ್ನೆಲ್ಲ ಎತ್ತಿಕೊಬೇಕು ಇಷ್ಟೆಲ್ಲೂ. ನೋಡಿ ಅಜ್ಜಿ ಬರಲ್ಲ ಅಂದ್ಬಿಟ್ಟು ಬಂದವ್ರೆ. ನೋಡ್ರಿ ಅಮ್ಮ ಬಂದವ್ರ, ಅಜ್ಜಿ ಬಂದರು ನೋಡ್ರಿ ಮಮ್ಮ, ಅಜ್ಜಿ ಬಂದರು. ಸೊ ಕಾಫಿ ಮಾಡ್ತೀನಿ, ಕಾಫಿ ಕೊಡೋಣ ಫಸ್ಟು. ಲೆಟ್ಸ್ ಗೋ ಕಾಫಿ ಕುಡಿಯೋಣ.